ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಆಮ್, ಅಗ್ನಿ ಸಾಕ್ಷಿ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣ. ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಅಗ್ನಿ ಹತ್ತಿ ಉರಿತಾ ಇದೆ. ಯಾಕೆ ಅಂತಂದರೆ ಸಾಕ್ಷಿಗೆ ಅಪ್ಪ ಅಲ್ಲೇ ಕೆಲಸ ಕೊಟ್ಟಿರೋದ್ರಿಂದ ಅವ್ನ ಸಿಟ್ಟು ತಡೆಯೋಕ್ಕಾಗ್ತಾ ಇಲ್ಲ. ಫಸ್ಟ್ ಇವಳನ್ನ ಇಲ್ಲಿಂದ ಕಳಿಸ್ಬಿಡಿ ಅಂತ ಅವನಿಗೆ ಸಿಟ್ಟು. ಆದರೆ ಅಗ್ನಿ ಅಪ್ಪ ಅರವಿಂದಗೆ ಅವಳನ್ನು ಕಳಿಸ್ಕೊಡೋಕ್ಕೆ ಇಷ್ಟ ಇಲ್ಲ. ಯಾಕೆ ಅಂತಂದರೆ ಅವಳು ಅಷ್ಟು ಚೆಂದ ಕೆಲಸ ಮಾಡ್ತಾಳೆ, ಪ್ರತಿಯೊಂದನ್ನು ಬರೀ ಕೈ ತೋರಿಸಿದ್ರೆ ಹಸ್ತನೇ ನುಂಗ್ತಾಳೆ, ಅಷ್ಟು ಚೆನ್ನಾಗಿ ಕೆಲಸ ಮಾಡೋದ್ರಿಂದ ಅವಳನ್ನು ಕಳಿಸ್ಕೊಡೋಕ್ಕೆ ಇಷ್ಟ ಇಲ್ಲ. ಯಾವ ರೀತಿ ಹೇಳಿದ್ರು ಅವರ ಚಿಕ್ಕಿ ಬಂದು ಕೂಡ ಹೇಳಿದ್ಲು, ಅಗ್ನಿಗೆ ಇಷ್ಟ ಇಲ್ಲ ಅಂದರೆ ನಿಮ್ಮ ಮಗನಿಗಿಂತ ಅವಳು ಮುಖ್ಯ ಅಲ್ಲ, ಕಳಿಸ್ಬಿಡಿ ಬಾವ ಅಂತೇಳಿ. ಸಾಧ್ಯನೇ ಇಲ್ಲ ಕಳ್ಸೋಕ್ಕೆ. ಇವಂದೇ ತಪ್ಪಿರುತ್ತೆ, ಆ ಹುಡುಗಿದು ಏನೂ ತಪ್ಪಿಲ್ಲ, ಅವಳು ಏನೂ ತಪ್ಪು ಮಾಡಿಲ್ಲ ಅಂತ ಹೇಳ್ಬಿಡ್ತಾನೆ. ಅದಕ್ಕೆ ನನ್ನದೇ ತಪ್ಪು ಅಂತ ಹೇಳ್ತಾನಲ್ಲ ನಮ್ಮಪ್ಪ ಅಂತೇಳಿ ಇವನಿಗೆ ಸಿಕ್ಕಾಬಟ್ಟೆ ಕೋಪ ಬಂದ್ಬಿಡುತ್ತೆ. ಎಷ್ಟೇ ಹೇಳಿದ್ರು ಕೇಳ್ತಿಲ್ವಲ್ಲ ಅಂತೇಳಿ. ಆಮೇಲೆ ಇಲ್ಲಿ ಸಾಕ್ಷಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಏಕೆಂದರೆ ಎಲ್ಲ ಅನ್ಎಕ್ಸ್ಪೆಕ್ಟಾಗಿ ಆಗಿರೋದು. ನಾನು ಅವ್ರನ್ನ ಬೇಕು ಅಂತ ಇನ್ಸಲ್ಟ್ ಮಾಡಿಲ್ಲ. ಎಲ್ಲ ಕಡೆಯೂ ಅವರೇ ಕಾಲು ಕೆರ್ಕೊಬಂದು ನನ್ನ ಹತ್ರ ಜಗಳಾಡಿರೋದು. ಸರ್ ನನಗೆ ಯಾವುದೂ ಗೊತ್ತಿಲ್ಲ ಸರ್, ಇದಾಗಬೇಕು ಅಂತ ಯಾವುದೂ ಆಗಿಲ್ಲ. ಹೋದ ಕಡೆ ಎಲ್ಲ ಅಲ್ಲಿ ಮೊಬೈಲ್ ಬಿತ್ತು, ಅದನ್ನು ತಗೊಂಡು ನಿಮ್ದ ಅಂತ ಕೇಳ್ತಾ ಇದ್ದೆ. ವಾಪಸ್ ಬಂದುಬಿಟ್ಟು ನೀನು ಕಳ್ಳಿ ಮೊಬೈಲ್ ಕತ್ತಿದ್ದೀಯಾ ಅಂತ ಅಲ್ಲಿ ಬಂದರು ಜಗಳಕ್ಕೆ. ಮತ್ತು ಇನ್ನೊಂದು ಕಡೆ ಹಿಂಗೆ ಗೊಚ್ಚೆ ಹಾರಿಸಿ ಅಲ್ಲಿ ಈ ಥರ ಜಗಳ ಮಾಡಿದ್ರು. ಎಲ್ಲ ಕಡೆ ಕೋಇನ್ಸಿಡೆಂಟ್ ಥರ ಎಲ್ಲ ಕಡೆ ನಡೆದೋಯ್ತು ಸರ್. ಏನೂ ಗೊತ್ತಿಲ್ಲ ನನಗೆ. ಇವಾಗ ನೋಡಿದ್ರೆ ಇವರು ನಿಮ್ಮ ಮಗನೇ ಆಗಿದ್ದಾರೆ. ನನಗೆ ಇಲ್ಲಿ ಕೋಪ ಬರೋ ರೀತಿ ಮಾತಾಡ್ತಾ ಇದ್ದಾರೆ, ನಾನು ಏನು ಮಾಡಲಿ ಸರ್ ಅಂತ ಕೇಳ್ತಾಳೆ. ಆವಾಗ ಅರವಿಂದಿಗೆಲ್ಲ ಅರ್ಥ ಆಗುತ್ತೆ. ಹೌದು, ಈ ಹುಡುಗಿ ಸಾಕ್ಷಿದು ಏನು ತಪ್ಪಿಲ್ಲ ಅಂತ ಆಯಿತು. ಎಲ್ಲ ಹಿಂದೆ ಫ್ಲಾಶ್ಬ್ಯಾಕಿಗೆ ಹೋಗಿ ಎಲ್ಲ ನೆನೆಸ್ಕೊಂಡು ಹೇಳ್ತಾಳೆ, ಈ ರೀತಿ ಆಯಿತು, ನಾನು ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಮಾಡಿದೆ, ಆಮೇಲೆ ಅಲ್ಲೊಂದು ದಿವಸ ಅರೆಸ್ಟ್ ಆದರು, ಹೀಗೆಲ್ಲ ಹೇಳ್ತಾಳೆ. ಪ್ರತಿಯೊಂದು ವಿಷಯನೂ ಹೇಳ್ತಾಳೆ. ಆವಾಗ ಏನು ಮುಚ್ಚಿಡ್ದಲೇ ಹೇಳಿದ್ದಕ್ಕೆ ಈ ಹುಡುಗಿದು ಇಷ್ಟು ಒಳ್ಳೆ ಹುಡುಗಿ ಅನ್ನೋದು ಅವನ ಮನಸ್ಸಲ್ಲಿ, ಅವರ ಅಪ್ಪನ ಮನಸ್ಸಲ್ಲಿ ಬಂದೋಯ್ತು. ಇವನಿಗೆ ಅರ್ಥ ಆಗಿಲ್ಲ. ಹಾಗಾಗಿ ಇವನು ಪ್ರತಿಯೊಂದು ವಿಷಯದಲ್ಲೂ ಅವಳ ಮೇಲೆ ಬೆರಳು ತೋರಿಸಿ ಮಾತಾಡ್ತಾನೇ ಇದ್ದಾನೆ. ಮನೆಯಲ್ಲಿ ಇವನ ತಂಗಿ ಕೂಡ ಅಪ್ಪ ಅಣ್ಣನಿಗೆ ಇಷ್ಟ ಇಲ್ಲ ಅಂದಮೇಲೆ ಅವಳನ್ನು ಕಳಿಸ್ಬಿಡಪ್ಪ, ಅವಳು ಇಟ್ಕೊಂಡು ಏನು ಮಾಡ್ತೀರಾ, ಬೇರೆ ತೊಗೊಂಡ್ರೆ ಆಯಿತು, ಅಣ್ಣ ಅಷ್ಟು ದ್ವೇಷ ಮಾಡ್ತಾನೆ ಅಂದರೆ ಬೇಡಪ್ಪ ಅಂತ ಹುಡುಗಿ ಅಂತ ಹೇಳ್ತಾಳೆ. ಆವಾಗ ಎಲ್ಲ ಬಿಡಿಸಿ ಹೇಳಿದ ಮೇಲೆ, ಹೌದಪ್ಪ ಒಳ್ಳೆ ಹುಡುಗಿನೇ, ಅಣ್ಣ ಅರ್ಥ ಮಾಡ್ಕೊಳ್ಳೋವರೆಗೆ ಸ್ವಲ್ಪ ಕಷ್ಟ ಆಗುತ್ತೆ, ಅರ್ಥ ಮಾಡ್ಕೊಂಡ್ರೆ ಸರಿ ಆಗುತ್ತಪ್ಪ, ಇರಲಿ ಬಿಡಪ್ಪ ಅಂತ ಹೇಳ್ತಾಳೆ. ಕಳಿಸ್ಲಾ ಹೆಂಗಮ್ಮ ಅಂತ ಕೇಳ್ತಾನೆ. ಇಲ್ಲ ಬೇಡ ಬಿಡಪ್ಪ ಅಂತ ಹೇಳ್ತಾಳೆ. ಈ ಕಡೆ ಬಂದು ಸಾಕ್ಷಿಗೆ ಇಲ್ಲಿ ಮಗನಿಗೆ ಹೆಂಗೆ ಕನ್ವಿನ್ಸ್ ಮಾಡಬೇಕು ಅಂತ ಅವಳಿಗೂ ಗೊತ್ತಾಗ್ತಿಲ್ಲ. ಏಕೆಂದರೆ ಅವಳ ಧ್ವನಿ ಕೇಳಿದರೆ ಆಗಲ್ಲ ಅವನಿಗೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಅವಳಿಗೆ ಆಫೀಸಿಗೆ ಬಂದರೆ ಅವನಿಗೆ ಆಗಲ್ಲ, ಅಷ್ಟು ದ್ವೇಷ ಇದೆ ಅವಳ ಮೇಲೆ. ಎಲ್ಲ ಕಡೆಯೂ ಪಾಪ ಇವಳೇ ತಪ್ಪಿ ಸಿಕ್ಕಾಕ್ಕೊಂಡಿದ್ದಾಳೆ. ಅಲ್ಲಿ ಎಲ್ಲ ಕಡೆಯೂ ಸಿಕ್ಕಾಕ್ಕೊಂಡು ಅವನಿಗೆ ಇವಳೇ ತಪ್ಪು, ಯಾರೋ ಮಾಡಿದ ತಪ್ಪಿಗೆ ಇವಳೇ ತಪ್ಪು ಅನ್ನೋ ಮಟ್ಟಕ್ಕೆ ಆಗಿಬಿಟ್ಟಿದೆ. ಹಾಗಾಗಿ ಇವಳ ಮೇಲೇ ದ್ವೇಷ ಸಾಧಿಸ್ತಿದ್ದಾನೆ ಪ್ರತಿಯೊಂದು ವಿಷಯದಲ್ಲೂ. ಇಲ್ಲಿ ಇವ್ರು ಚಿಕ್ಕಿ ಪ್ರತಿಯೊಂದು ವಿಷಯದಲ್ಲೂ ಅಡ್ಡ ಹೋಗೋದು, ಅವನಿಗೆ ಬೆಂಕಿ ಹಚ್ಚೋದು, ಅಪ್ಪ ಮಗನ ಮೇಲೆ ಜಗಳ ತಂದಿಡೋದು, ಸುಮ್ಮನೆ ಆರಾಮಾಗಿರೋದು, ಮಗ ನಗಾಡ್ಕೊಂಡು. ಮುಂದೆ ಮಾತ್ರ ಅಯ್ಯೋ ಅಗ್ನಿಗೆ ಹಂಗಾಯಿತು ಬಾವ, ಹಿಂಗಾಯಿತು ಬಾವ ಅಂತ ಅನ್ನೋದು, ಹಿಂದೆ ನಗಾಡೋದು, ಅಗ್ನಿಗೆ ಬೆಂಕಿ ಹಚ್ಚಿದ್ದೀವಿ, ಅಪ್ಪ ಮಗ ಜಗಳ ಆಡ್ತಾರೆ ಅಂತ ಹೇಳ್ಬಿಟ್ಟು. ಈ ಥರ ಇವಳದು ಬಿಹೇವಿಯರು. ಈ ಕಡೆ ಬಂದು ಪ್ರತಿಯೊಂದು ವಿಷಯದಲ್ಲೂ ಇದೇ ಥರ ಮಾಡೋದ್ರಿಂದ ತುಂಬ ಬೇಜಾರಾಗುತ್ತೆ. ಆಮೇಲೆ ಮನೆಗೆ ಬಂದಾಗಲೂ ಕೂಡ ಎಲ್ಲ ವಿಷಯನೂ ಹಿಂಗೆ ಚರ್ಚೆ ಮಾಡ್ತಿರ್ಬೇಕಾದ್ರೆ, ನೀವು ಏನು ಬಾವ ಅವಳನ್ನು ವಹಿಸ್ಕೊಳ್ಳೋದು, ಕಳಿಸ್ಬಿಡಿ ಅವಳನ್ನು ಬೇಡ ಅಂತ. ಏಕೆಂದರೆ ಇವಳು ಬಿಸ್ನೆಸ್ಸು ಕೆಟ್ಟೋಗುತ್ತಲ್ಲ, ಇವ್ರು ತುಂಬಾ ದುಡ್ಡು ಒಳಗಾಕ್ಬಿಟ್ಟಿದ್ದಾರೆ, ಅದೆಲ್ಲ ಅವಳು ಕಂಡು ಹಿಡಿದ್ಬಿಟ್ಲಲ್ಲ ಒಂದೇ ದಿವಸದಲ್ಲಿ. ಅದಕ್ಕೆ ಅವಳನ್ನು ಇಟ್ಕೊಳ್ಳೋದು ಬೇಡ ಅಂತ ಇವಳು ಹತ್ತಿಸ್ಕೊಡ್ತಾಳೆ ಅಗ್ನಿಗೆ. ಏನೇ ಹತ್ತಿಸ್ಕೊಟ್ರೂ ಅರವಿಂದ ಕೇಳಲ್ಲ. ಈ ಕಡೆ ಬಂದರೆ ಅವ್ರ ಅತ್ತೆ
ಸೋಫಾ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡು ದಿಮಾಕ್ ಮಾಡ್ತಿರ್ತಾಳೆ. ಅಂದರೆ ಇವಳು ಇಂಟೆನ್ಷನ್ ಏನು ಅಂತ ಗೊತ್ತಿಲ್ಲ. ಯಾರೋ ಒಬ್ಬನ್ನ ಕರೆಸಿದ್ದಾಳೆ, ಅವನು ಯಾವ ಸಂಬಂಧಿ ಅಂತ ಗೊತ್ತಿಲ್ಲ. ಅವನನ್ನೇನಾರ ಸಾಕ್ಷಿಗೆ ಮದುವೆ ಮಾಡೋ ಸಲುವಾಗಿ ಏನಾರ ಕರ್ಸ್ಕೊಂಡಿದ್ದಾಳೋ ಏನೋ ಗೊತ್ತಿಲ್ಲ. ಒಟ್ಟಿಗೆ ಸಾಕ್ಷಿ ಮನೆಗೆ ಬರ್ತಾಳೆ. ಆಮೇಲೆ ಭೂಮಿ ಅಳ್ತಾ ಇರ್ತಾಳೆ, ಈ ಅಕ್ಕ ಅಂತ ಹೇಳ್ಬಿಟ್ಟು. ಏನಾಯಿತು ಹೇಳು ಭೂಮಿ, ಏನಾಯಿತು ಹೇಳು ಭೂಮಿ ಅಂತಾಳೆ. ಅಕ್ಕ ಹಿಂಗೆ ಅಂತೇಳಿ ಕರ್ಕೊಂಡೋಗಿ ರೂಮಲ್ಲಿ ಹೇಳ್ತಾಳೆ. ಆವಾಗ ಇವಳಿಗೆ ಮನೆಯಲ್ಲೂ ಬೇಜಾರಾಗುತ್ತೆ. ಇವತ್ತು ಆಫೀಸಲ್ಲೂ ಬೇಜಾರು, ಮನೆಯಲ್ಲೂ ಬೇಜಾರಾಗುತ್ತೆ. ಆಮೇಲೆ ಬಂದ್ಲು ನೋಡು ಅಂತ ಮನೆಯಲ್ಲೆಲ್ಲ ಟೀಸ್ ಮಾಡೋದು, ಆ ಥರ ಎಲ್ಲ ಮಾಡ್ತಾರೆ. ಆಮೇಲೆ ಸರಿ ಅತ್ತೆ ಹತ್ರ ಏನೋ ಕೇಳೋಕ್ಕೆ ಅಂತ ಬರ್ತಾಳೆ. ಅಷ್ಟೊತ್ತಿಗೆ ಯಾರೋ ಒಬ್ಬ ಎಂಟ್ರಿ ಆಗ್ತಾನೆ. ಎಂಟ್ರಿ ಆದಾಗ ಅವನ ಮುಖನೇ ಎಲ್ಲ ನೋಡ್ತಾ ಇರ್ತಾರೆ. ಅಲ್ಲಿ ಮತ್ತೇನು ವಿಷಯ ಚರ್ಚೆ ಆಗೋದೇ ಇಲ್ಲ. ಏಕೆ ಅಂತಂದರೆ ಅವನು ಯಾರು ಅಂತ ಗೊತ್ತಿಲ್ಲ. ಒಳಗಡೆ ನಗಾಡ್ಕೊಂಡು ಚಪ್ಪಲಿ ಬಿಚ್ಚಿ ಒಳಗಡೆ ಬರ್ತಾನೆ, ಯಾರು ಅಂತ ಗೊತ್ತಿಲ್ಲ. ಈ ಹುಡುಗಿ ಭೂಮಿ ಮಾತ್ರ ಬೇಜಾರಾಗಿತ್ತು, ಯಾಕೆ ಅಂತ ಗೊತ್ತಿಲ್ಲ. ತುಂಬಾ ಬೇಜಾರಾಗಿ ಅಕ್ಕ ಬಂದ ತಕ್ಷಣವೇ ಅವಳ ಅಳಲನ್ನು ತೋಡ್ಕೊತಾಳೆ. ಆವಾಗ ಅವಳಿಗೆ ಪಾಪ ಬೇಜಾರಾಗುತ್ತೆ. ತಂಗಿ ಏನಕ್ಕೆ ಬೇಜಾರು ಮಾಡ್ಕೊಂಡಿದ್ದಾಳೆ ಅನ್ನೋದು ಅವಳಿಗೆ ಗೊತ್ತಿಲ್ಲ. ಏಕೆಂದರೆ ಕಾಲೇಜಿಗೆ ಹೋಗೋ ಹುಡುಗಿ, ಅವಳ ಪಾಡಿಗೆ ಅವಳು ಓದ್ಕೋಬೇಕು. ಅತ್ತೆ ಏನೋ ಬೈದಿರಬೇಕು, ಅತ್ತೆ ಮಗಳದಿರೇನೋ ಬೈದಿರಬೇಕು. ಹಂಗೆ ಅವಳ ಇಂಟೆನ್ಷನ್ನು. ಮಾವ ಇಲ್ಲಲ್ಲ, ಅವನು ನಾಟಕ ಮಾಡೋಕ್ಕೆ ಊರೂರ ಮೇಲೆ ಹೊರಟೋಗಿರ್ತಾನೆ. ಅವನು ಸಿಗೋದೇ ಇಲ್ಲ. ಇರಬೇಕಾಗಿರೋರು ಇವ್ರುಗಳೇ ಮನೆಯಲ್ಲಿ. ಈ ಮನೆಯಲ್ಲಿದ್ದಾಗ ಈ ಥರ ಆಗಿದೆ. ಯಾಕೆ ಅತ್ತೆ ಏನಾರ ಅಂದಿರ್ಬೋದು. ಏನಾಯಿತು ಭೂಮಿ, ಹೇಳು ಅಂತ ಕೇಳ್ತಾಳೆ ಸಾಕ್ಷಿ. ಅದಕ್ಕೆ ಭೂಮಿ ಹೇಳೋಣ ಅನ್ನೋಷ್ಟರೊಳಗೆ ಅಕ್ಕ ಬಾ ಅಕ್ಕ ಅಂತೇಳಿ ರೂಮಿಗೆ ಕರ್ಕೊಂಡು ಹೋಗ್ತಾಳೆ. ರೂಮಿಗೆ ಕರ್ಕೊಂಡು ಹೋದಾಗ ಅವ್ರ ಮುಖನೆಲ್ಲ ಒಂದು ಸಲ ನೋಡಿಬಿಟ್ಟು ರೂಮಿಗೆ ಹೋಗ್ತಾಳೆ. ಆದರೆ ಏನು ಅಂತಲೂ ವಿಷಯ ಗೊತ್ತಾಗಲ್ಲ. ರೂಮಲ್ಲೇ ಭೂಮಿ ಹೇಳಬೇಕು ಅವಳಿಗೆ. ಭೂಮಿ ಹೇಳಿದ್ರೆ ಮಾತ್ರ ಗೊತ್ತಾಗುತ್ತೆ. ಈ ಕಡೆ ಬಂದು ಈ ಉಸ್ನೆಗೆ ನೆಗಾಡ್ತಾ ಕೂತಿರ್ತಾಳೆ ಅವ್ರ ಅತ್ತೆ. ಏನೋ ಕ್ರಿಮಿನಲ್ ಐಡಿಯಾ ಮಾಡಿದ್ದಾಳೆ ಒಟ್ಟಿಗೆ. ಏನು ಮಾಡಿದ್ದಾಳೆ ಅಂತ ಗೊತ್ತಿಲ್ಲ, ಏನೋ ಕ್ರಿಮಿನಲ್ ಐಡಿಯಾ ಮಾಡಿದ್ದಾಳೆ. ಈ ಕಡೆ ಬಂದು ಅರವಿಂದ ಖಡಾಖಂಡಿತವಾಗಿ ಅವಳನ್ನು ಕಳ್ಸೋಕ್ಕಾಗಲ್ಲ. ಇವನು ಅಗ್ನಿ ಬಾಗಿಲಲ್ಲಿ ನಿಂತಿರ್ತಾನೆ, ಆ ಕಡೆ ನೋಡಿರಲ್ಲ. ಆದರೆ ತಂಗಿನೂ ಕೂಡ ಹೇಳ್ತಿರ್ತಾಳೆ. ತಂಗಿ ಗಂಡ ಮತ್ತು ತಂಗಿ ಮತ್ತು ನಾದಿನಿ, ತಮ್ಮ ಮತ್ತು ತಮ್ಮನ ಮಗ ಎಲ್ಲ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಆವಾಗ ಇವಳು ನಾದಿನಿ ಹೇಳ್ತಾಳೆ, ಬೇಡ ಕಳಿಸ್ಬಿಡಿ ಬಾವ, ಇಷ್ಟೆಲ್ಲ ಚರ್ಚೆ ಆದಮೇಲೆ ಅವಳನ್ನ ಏನಕ್ಕೆ ಇಟ್ಕೋಬೇಕು ಅಂತ. ಆಮೇಲೆ ಮಗಳೇನು ಮಾಡ್ತಾಳೆ, ಅಪ್ಪ ಕೂತು ಯೋಚನೆ ಮಾಡ್ತಿರ್ತಾನೆ ಬೆಡ್ರೂಮಲ್ಲಿ. ಅಲ್ಲ, ಅಷ್ಟು ಚೆನ್ನಾಗಿ ಕೆಲಸ ಮಾಡೋ ಹುಡುಗಿನ ಕಳಿಸು ಅಂತಾರಲ್ಲ, ಯಾಕೆ ಇವ್ರಿಗೆಲ್ಲ ಏನಾಗಿದೆ, ಯಾಕೆ ಹಿಂಗೆ ಮಾಡ್ತಾರೆ ಅಂತೇಳ್ಬಿಟ್ಟು ಅವನು ಯೋಚನೆ ಮಾಡ್ತಾ ಕೂತಿರ್ತಾನೆ. ಆವಾಗ ಮಗಳು ಅಲ್ಲಿಗೆ ಹೋಗ್ಬಿಟ್ಟು, ಅಲ್ಲ ಅಪ್ಪ, ಎಲ್ಲರ ಮನಸ್ಸಿಗೂ ಬೇಜಾರಾಗಿರೋಂಥ ಹುಡುಗಿ ಏನಕ್ಕಪ್ಪ ಬೇಕು, ಆ ಹುಡುಗಿನ ಕಳಿಸ್ಬಿಡಿ ಅಪ್ಪ, ಬೇಡ ಅಂತ ಹೋಗ್ತಾಳೆ. ಆವಾಗ ಅರವಿಂದ ಹೇಳ್ತಾನೆ, ಇಲ್ಲ ಕಳ್ಸೋಕ್ಕಾಗಲ್ಲ ಮಗಳೇ, ಏಕೆಂದರೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಳೆ. ಒಂದೇ ದಿವಸದಲ್ಲಿ 35 ಲಕ್ಷ ರೂಪಾಯಿ ಫೇಕ್ ಹಾಕಿರೋದನ್ನು ಕಂಡುಹಿಡಿದು ಹೇಳಿದ್ದಾಳೆ. ಮತ್ತು ಬರೀ ಕೈ ತೋರಿಸಿದ್ರೆ ಹಸ್ತ ನುಂಗ್ತಾಳೆ. ಅಷ್ಟು ಚೆನ್ನಾಗಿ ಕೆಲಸ ಮಾಡೋ ಹುಡುಗಿನ ನಾನು ಎಲ್ಲೂ ನೋಡೂ ಇಲ್ಲ. ಇವತ್ತು ಇನ್ನೂ 1 ತಿಂಗಳಿಗೆ ಆಗೋಂಥ ಪ್ರಾಜೆಕ್ಟನ್ನ ಇವತ್ತೇ ಫಿನಿಷಿಂಗ್ ಮಾಡ್ತಾಳೆ. ಅಷ್ಟು ಇಂಟೆಲಿಜೆಂಟ್ ಇದ್ದಾಳೆ. ಆ ಹುಡುಗಿನ ಕಳಿಸಿ ಏನು ಮಾಡೋದು ಹೇಳು. ಪ್ರತಿಯೊಂದು ಇನ್ಸ್ಟೆಂಟಲ್ಲೂ ಇವಂದೇ ತಪ್ಪಿದೆ. ಏಕೆಂದರೆ ಇವನು ಅಲ್ಲಿ ಹೋಗಿ ಇವು ಬೇರೆಯವ್ರು ಮಾಡಿರೋದನ್ನು ಇವಳು ಮುಖಾಮುಖಿ ಸಿಕ್ಕದಂಗೆ ಆಗಿದೆ. ಹಂಗಾಗ್ಬಿಟ್ಟು ಯಾರೋ ಗೊಚ್ಚೆ ಆರಿಸಿರ್ತಾರೆ, ಇವಳ ಮೇಲೆ ಬರುತ್ತೆ. ಮತ್ತು ಎಲ್ಲೋ ಮೊಬೈಲ್ ಕೆಡ್ಕೊಂಡಿರ್ತಾನೆ, ಇವಳು ಇಟ್ಕೊಂಡಿರ್ತಾಳೆ. ಅದನ್ನು ಬಂದು ಕದ್ದಿದೆಯಾ ಅಂತ ಹೋಗ್ತಾನೆ ಜಗಳಕ್ಕೆ. ಈ ಥರ ಎಲ್ಲ ನಡೆದಿದೆ. ಈ ನಡೆದಿರೋದ್ರಲ್ಲಿ ಆ ಹುಡುಗಿ ತಪ್ಪೇನಿದೆ ಹೇಳು. ಅವಳ ಪಾಡಿಗೆ ಅವಳು ಕೆಲಸ ಮಾಡಿಕೊಂಡು ಎಲ್ಲೋ ಹೋಗ್ತಾ ಇರೋ ಹುಡುಗಿನ ಇವನು ಅಡ್ಡ ಕಟ್ಟಿ ಅಲ್ಲೆಲ್ಲ ಬೈಯೋದು ಮಾಡೋದು ಮಾಡಿದ್ದಾನೆ. ಇದು ತಪ್ಪಲ್ವಾ? ಅವಳು ಸಾಕ್ಷಿದೇನು ತಪ್ಪಿದೆ ಇದರಲ್ಲಿ ಅಂತ ಹೇಳ್ತಾನೆ. ಇವನಿಗೆ ಅಗ್ನಿಗೆ ಬೆಟ್ಟನೇ ಕೆಳಗೆ ತಲೆ ಮೇಲೆ ಬಿದ್ದಂಗೆ ಆಗೋಗಿದೆ. ಯಾಕೆ ಅಂತಂದರೆ ಪ್ರತಿಯೊಂದು ವಿಷಯದಲ್ಲೂ ಅವಳನ್ನೇ ಸಪೋರ್ಟ್ ಮಾಡ್ತಿದ್ದಾರಲ್ಲ. ಇಲ್ಲಿ ನನ್ನ ಅಪ್ಪ ಅನ್ನಿಸ್ಕೊಂಡು ನನಗೇನು ಪ್ರಯೋಜನ ಇಲ್ಲ. ಬೇರೆ ಹುಡುಗಿಗೆ ಸಪೋರ್ಟ್ ಮಾಡ್ತಾನೆ, ನನ್ನನ್ನು ಬಿಟ್ಟಾಕ್ತಿದ್ದಾನೆ. ನನ್ನ PA ಇವಳನ್ನು ಯಾರು ಏನು ಅನ್ನಬಾರ್ದು ಅಂತಾನೆ ನಮ್ಮಪ್ಪ ನನಗಿಂತನೂ ಅವಳೇ ಹೆಚ್ಚಾದ್ಲ ನಮ್ಮಪ್ಪಂಗೆ ಅಂತ ಇವನಿಗೆ ಕೋಪ, ತಾಪ, ಅಸೂಯೆ ಎಲ್ಲ ಬಂದ್ಬಿಡುತ್ತೆ. ಆಗ
ಈ ಅರವಿಂದ ಈ ಥರ ಇವ್ನ ಹೆಂಗೆ ದಾರಿ ತರೋದು ಅಂತೇಳ್ಬಿಟ್ಟು ಅಗ್ನಿನ ದಾರಿ ತರೋದು ಹೆಂಗೆ ಅಂತ ಯೋಚನೆ ಮಾಡ್ತಾನೆ ಇರ್ತಾನೆ. ಏನು ಯೋಚನೆ ಮಾಡಿದ್ರು ಅವನಿಗೆ ಅರ್ಥನೇ ಆಗ್ತಾ ಇರಲ್ಲ. ಹೆಂಗೆ ದಾರಿ ತರೋದು, ಇವ್ನಿಗೆ ಹೆಂಗೆ ಅರ್ಥ ಮಾಡಿಸೋದು ಅನ್ನೋದೇ ಅವನಿಗೆ ಚಿಂತೆ ಆಗಿದೆ. ಈ ಚಿಂತೆಯಲ್ಲಿ ತುಂಬಾ ಯೋಚನೆ ಮಾಡ್ತಿದ್ದಾನೆ ಬೆಡ್ರೂಮಲ್ಲಿ. ಆದರೆ ಯಾವ ಥರ ಯೋಚನೆ ಮಾಡಿದ್ರೂ ಇವ್ನಿಗೆ ಅರ್ಥ ಆಗ್ತಾ ಇಲ್ಲ. ಅಷ್ಟು ದ್ವೇಷ ಸಾಧಿಸೋ ಅಂಥ ಕೆಲಸ ಹುಡುಗಿ ಏನೂ ಮಾಡಿಲ್ಲ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.